ರಂಗನಾಥ ಸ್ವಾಮಿ ದೇವಾಲಯ, ಬಳ್ಳಾಪುರ ಪೇಟೆ, ಬೆಂಗಳೂರು. ರಂಗನಾಥ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಹೃದಯ ಭಾಗವಾದ ಚಿಕ್ಕಪೇಟೆಯಲ್ಲಿದೆ. 1200-1400 ವರ್ಷಗಳಷ್ಟು ಪ್ರಾಚೀನ ದೇವಾಲಯ. ಪ್ರಸಿದ್ಧ ವೈಖಾನಸ ಹಿಂದೂ ದೇವಾಲಯ 16ನೇ ಶತಮಾನಕ್ಕೆ ಸೇರಿದ್ದು ಶ್ರೀ ರಂಗನಾಥ ಸ್ವಾಮಿಗೆ ಸಮರ್ಪಿಸಲಾಗಿದೆ. ಈ ದೇವಾಲಯದ ಶಿಲ್ಪಕಲೆ ವಿಜಯನಗರದ ಶೈಲಿಯಲ್ಲಿದೆ. ಸುಂದರವಾಗಿ ಕೆತ್ತಿರುವ ಗ್ರಾನೈಟ್ ಕಲ್ಲಿನ ತಿರುಗುವ ಕಂಬಗಳು ಹೊಯ್ಸಳರ ಕಾಲದ ಶಿಲ್ಪ ಶೈಲಿಯ ಪ್ರಭಾವವನ್ನು ಇಲ್ಲಿ ಕಾಣಬಹುದು. ನಾವು ದೇವಸ್ಥಾನದ ಸುತ್ತಲೂ ಇರುವಂತಹ ಮಂಟಪಗಳಲ್ಲಿ ದೇವಾನುದೇವತೆಗಳ ಒಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಬಣ್ಣ ಬಣ್ಣಗಳಿಂದ ಅಲಂಕೃತಗೊಂಡಿರುವಂತಹ ಮಂಟಪಗಳು ನಮಗೆ ಕಾಣಿಸ್ತಾ ಇದೆ. ಎದುರುಗಡೆ ಮರಗಳ ಒಂದು ತಣ್ಣನೆಯ ಗಾಳಿ ಕೂಡ ಬೀಸ್ತಾ ಇದೆ. ದೇವಸ್ಥಾನದ ಒಂದು ಪಕ್ಕದಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದನ್ನು ನೋಡಬಹುದು. ಅಸಂಖ್ಯಾತವಾಗಿರುವಂತಹ ನಾಗರ ಕಲ್ಲುಗಳು ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡದಿರಬಹುದು ಆ ಕಾಲದಲ್ಲಿ ಎಂದು ನಾವು ತಿಳ್ಕೋಬಹುದು. ಇಲ್ಲಿ ಆದಿಶೇಷನ ಒಂದು ಚಿತ್ರ, 2 ಹೆಡೆಗಳಿರುವಂಥ ಸರ್ಪ, 5 ಹೆಡೆಗಳಿರುವಂಥ ಒಂದು ಸರ್ಪ, 5 ಹೆಡೆಗಳ ಸರ್ಪ ಅವೆಲ್ಲ ಕೂಡ ನಮ್ಮ ಕಣ್ಣು ಮುಂದೆ ನಮಗೆ ಕಾಣ್ತಾ ಹೋಗ್ತಾ ಇದೆ. ಮತ್ತು ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ನಾಗರ ಕಲ್ಲುಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗಬಹುದು. ಇದು ಕಾರಣ ಅದೇ ಇರ್ಬೋದು, ದಂಪತಿಗಳಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ಮತ್ತೆ ದೇವಸ್ಥಾನದ ಮೇಲ್ಭಾಗದಲ್ಲಿ ಮಂಟಪಗಳ ಒಳಗಡೆ ದೇವಾನುದೇವತೆಗಳ ಒಂದು ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಮತ್ಸ್ಯದ ಒಂದು ಚಿತ್ರವನ್ನು ಕಾಣಬಹುದು. ಬಹುಶಃ ಇದು ವಿಷ್ಣುವಿನ ಮೊದಲನೇ ಅವತಾರವಾದ ಮತ್ಸ್ಯಾವತಾರವನ್ನು ಸೂಚಿಸ್ತಾ ಇದೆ. ಮತ್ತು ಸುಭಿಕ್ಷತೆ ಕಾಪಾಡ್ತೀನಿ ಅನ್ನೋ ಒಂದು ಅಭಯ ನೀಡುವ ಹಾಗೆ ಇಲ್ಲಿ ಮತ್ಸ್ಯದ ಚಿತ್ರವನ್ನು ಕೂಡ ಕೆತ್ತಿದ್ದಾರೆ. ಮತ್ತು ನಾಗರ ಕಲ್ಲುಗಳು ಮುಂದುವರಿತಾ ಹೋಗುತ್ತೆ. ಇಲ್ಲೂ ಕೂಡ ಅಸಂಖ್ಯಾತವಾದ ರೀತಿಯಲ್ಲಿ ಇಡೀ ಒಂದು ಭಾಗದಲ್ಲಿ ಪೂರ್ತಿಯಾಗಿ ಪ್ರತಿಷ್ಠಾಪನೆ ಮಾಡಿರುವುದನ್ನು ನಾವಿಲ್ಲಿ ನೋಡಬಹುದು. ಬಹು ಅಂದವಾದಂತಹ ನಾಗರ ಕಲ್ಲುಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. 7 ಹೆಡೆಗಳ ಸರ್ಪ, 5 ಹೆಡೆಯ ಸರ್ಪ, ಆದಿಶೇಷನ ವಿಗ್ರಹ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಲ್ಲೂ ಕೂಡ ಒಂದು ಮಂಟಪವನ್ನು ಕಟ್ಟಿ ಒಳಗಡೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಆ ಕಾಲದಲ್ಲಿ ಬಹಳ ಬಲವಾದಂಥ ನಂಬಿಕೆ ಇತ್ತು ಅವರಿಗೆ. ನಾಗರ ಪ್ರತಿಷ್ಠೆ ಮಾಡಿದರೆ ಮಕ್ಕಳಾಗುತ್ತದೆ ಎನ್ನುವ ಒಂದು ನಂಬಿಕೆಯನ್ನು ಇದು ಬಲಗೊಳಿಸ್ತಾ ಹೋಗ್ತಾ ಇರುತ್ತೆ. ಮತ್ತೆ ಮುಂದುವರೆದು ಅಸಂಖ್ಯಾತವಾದ ನಾಗರ ಕಲ್ಲುಗಳನ್ನು ನೋಡಬಹುದು. ಇಲ್ಲಿ ರಥವನ್ನು ನಿಲ್ಲಿಸ್ತಾ ಇರುವಂತಹ ಒಂದು ಜಾಗ, ಅದು ಕೂಡ ಗೋಪುರದಿಂದ ಅಲಂಕೃತಗೊಂಡಿದೆ. ದೇವಸ್ಥಾನದ ಮೇಲ್ಭಾಗದಲ್ಲಿ ಸುತ್ತಲೂ ಕೂಡ ಮಂಟಪಗಳಲ್ಲಿ ದೇವಾನುದೇವತೆಗಳ ವಿಗ್ರಹಗಳಿವೆ. ಎದುರಿಗೆ ನಮಗೆ ದೇವಸ್ಥಾನದ ಒಳಭಾಗ ನಮಗೆ ಕಾಣ್ತಾ ಇದೆ. ಮತ್ತು ಇಲ್ಲಿ ಎದುರುಗಡೆ ಗರುಡಗಂಬವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಚಿನ್ನದ ಬಣ್ಣದಲ್ಲಿ ಇದು ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಶಂಕು ಚಕ್ರಗಳನ್ನು ಕೂಡ ಅದರ ಮೇಲೆ ಪ್ರತಿಷ್ಠಾಪಿಸಿದ್ದಾರೆ. ಬಹಳ ಎತ್ತರವಾದಂತಹ ಒಂದು ಗರುಡಗಂಬವನ್ನು ನಾವಿಲ್ಲಿ ನೋಡಬಹುದು. ಆ ಗಂಬದ ಮೇಲೆ 3 ನಾಮಗಳು, ಶಂಕುಚಕ್ರ, ಎದುರುಗಡೆ ರಂಗನಾಥ ಸ್ವಾಮಿಯ ಚಿತ್ರ ಇದನ್ನು ನೋಡಬಹುದು. ಈಗ ದೇವಸ್ಥಾನದ ಒಳಭಾಗದಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ಕಂಬಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಈ ಕಂಬಗಳು 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಕೆತ್ತಲಾದಂತಹ ಕಂಬಗಳು. ಮತ್ತು ಇವುಗಳ ಮೇಲೆ ಹೊಯ್ಸಳರ ಒಂದು ಶಿಲ್ಪಕಲೆಯ ಪ್ರಭಾವ ಬೀರಿರುವುದನ್ನು ಕೂಡ ನಾವಿಲ್ಲಿ ನೋಡಬಹುದು. ಇದರ ಒಂದು ವೈಶಿಷ್ಟ್ಯತೆ ಏನಂತಂದರೆ ಪ್ರತಿಯೊಂದು ಕಂಬವನ್ನು ಕೂಡ ನಾವು ತಿರುಗಿಸಬಹುದು. ಆ ರೀತಿಯ ಒಂದು ಎಂಜಿನಿಯರಿಂಗ್ ತಂತ್ರಜ್ಞಾನ ಆ ಕಾಲದಲ್ಲೇ ಬಳಕೆಯಾಗಿತ್ತು. ನಾವು ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಿರೋ ಸಂದರ್ಭದಲ್ಲೇ ಮೇಲುಗಡೆ ರಂಗನಾಥ ಸ್ವಾಮಿಯನ್ನು ನಾವು ಕಾಣಬಹುದು. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮತ್ತೊಂದು ಭಾಗದಲ್ಲಿ ಗರ್ಭಗುಡಿರುವಂಥದ್ದನ್ನು ನೋಡ್ಬೋದು ನಾವು. ಬಹಳ ಅಂದವಾದಂತಹ ಒಂದು ವಿಗ್ರಹಗಳು, ಅಪೂರ್ತಿಯಾಗಿರುವಂಥ ಎಲ್ಲ ಕಂಬಗಳು ಕೂಡ ತಿರುಗುವ ರೀತಿಯಲ್ಲಿ ಅದನ್ನು ಕೆತ್ತನೆ ಕೆಲಸವನ್ನು ಮಾಡಿದರೆ ಬಹಳ ಅದ್ಭುತವಾದಂತಹ ಒಂದು ಶಿಲ್ಪ ಶೈಲಿ, ಹೊಯ್ಸಳ ಪ್ರಭಾವ ಇದರ ಮೇಲೆ ಕೂಡ ಆಗಿದೆ ಅಂತ ನಾವು ಹೇಳಬಹುದು. ಅದಕ್ಕೆ ದಾಖಲೆಗಳು ಕೂಡ ನಮಗೆ ಸಿಗುತ್ತೆ. ಇಲ್ಲಿ ಎದುರುಗಡೆ ರಂಗನಾಥ ಸ್ವಾಮಿ ಒಂದು ಗರ್ಭಗುಡಿಯನ್ನು ನೋಡಬಹುದು. ಸುತ್ತಲೂ ಕೂಡ ಅಲಂಕೃತಗೊಂಡಿರುವಂತಹ ಚಿನ್ನದ ಬಣ್ಣದ ಗೊಂಬೆಗಳು, ಒಳಭಾಗದಲ್ಲಿ ನಮಗೆ ದೇವರ ಒಂದು ವಿಗ್ರಹ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಅಮ್ಮವರ ಒಂದು ದೇವಸ್ಥಾನ ಕೂಡ ಒಂದು ಭಾಗದಲ್ಲಿ ನಾವು ನೋಡ್ಬೋದು. ಮತ್ತೊಂದು ಭಾಗದಲ್ಲಿ ಶಂಕರಾಚಾರ್ಯರು ಮತ್ತು ಅವರ ಅನುಯಾಯಿಗಳು ಇರುವಂತಹ ಜಾಗವನ್ನು
ನೋಡ್ಬೋದು. ಇಲ್ಲಿ ಕೂಡ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ನಾಗರಕಲ್ಲುಗಳ ಪ್ರತಿಷ್ಠಾಪನೆಯಾಗಿ ನೋಡ್ತೀವಿ. ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ತಾ ಹೋಗ್ತಾರೆ. ಬಹುಶಃ ಇದು ರಾಜ ಮಹಾರಾಜರಿಗೆ ಸಂತಾನ ಇಲ್ಲದ ಸಂದರ್ಭದಲ್ಲಿ ಇಲ್ಲಿ ನಾಗರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರಬಹುದು. ಅದು ದೇವಸ್ಥಾನದ ಒಳಭಾಗದಲ್ಲಿ ಕೂಡ ಇಲ್ಲಿ ನಮಗೆ ಕಂಡುಬರುತ್ತೆ. ಒಟ್ಟಿನಲ್ಲಿ ಈ ದೇವಸ್ಥಾನದಲ್ಲಿ ಬಹುಮುಖ್ಯವಾದಂಥ 3 ವೈಶಿಷ್ಟ್ಯಗಳನ್ನು ಕಾಣಬಹುದು. ಒಂದು ಮೀನಿನಾಕಾರದ ಮತ್ಸ್ಯದ ಚಿತ್ರ, ಮತ್ತೊಂದು ನವಗ್ರಹಗಳ ಒಂದು ಪ್ರತಿಷ್ಠಾಪನೆ, ಮೂರನೇದು ತಿರುಗುವಂತಹ ಒಂದು ಕಂಬಗಳು. ಈ ಬಹು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನ ನಮ್ಮ ಬೆಂಗಳೂರಿನಲ್ಲಿಯೇ ಇರುವಂಥದ್ದು ಬಹಳ ಅದ್ಭುತವಾದಂಥ ಒಂದು ದೇವಸ್ಥಾನ. ಇಲ್ಲಿ ಆಳ್ವಾರರು ಮತ್ತು ಶಂಕರಾಚಾರ್ಯರ ಒಂದು ಗರ್ಭಗುಡಿಯನ್ನು ಕೂಡ ಇಲ್ಲಿ ನೋಡಬಹುದು. ಎದುರುಗಡೆ ರಂಗನಾಥ ಸ್ವಾಮಿಯ ದರ್ಶನವನ್ನು ನಾವು ಮಾಡಿ ಕಣ್ತುಂಬಿಕೊಳ್ಳಬಹುದು. ಅಷ್ಟು ಸುಂದರವಾದಂತಹ ಒಂದು ಗರ್ಭಗುಡಿ, ದೇವಸ್ಥಾನ, ವಿಗ್ರಹ ಇದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಮತ್ತು ಹತ್ತಿರದಿಂದ ಕೂಡ ನಾವು ರಂಗನಾಥ ಸ್ವಾಮಿಯನ್ನು ದರ್ಶನ ಮಾಡ್ತಾ ಇದ್ದೀವಿ. ಗರ್ಭಗುಡಿಯಲ್ಲಿ ಎರಡೂ ಕಡೆ ಭೂದೇವಿ ಮತ್ತು ನೀಲಾದೇವಿ ಇರುವುದನ್ನು ಕಾಣಬಹುದು. ಮತ್ತೊಂದು ಸ್ವಲ್ಪ ಹೊರಭಾಗದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಅಮೃತಶಿಲೆಯ ಒಂದು ಮಂಟಪದಲ್ಲಿ ಕೂರಿಸಿರೋದನ್ನು ಪ್ರತಿಷ್ಠಾಪನೆ ಮಾಡಿರೋದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಮತ್ತು ಪ್ರತಿಯೊಂದು ಕಂಬಗಳು ಕೂಡ ಬಹಳ ಚಂದವಾಗಿ ಕೆತ್ತನೆ ಕೆಲಸದಿಂದ ಕೂಡಿದೆ. ಬಹು ಸುಂದರವಾದಂಥ ಒಂದು ದೇವಾಲಯ. ಈ ದೇವಾಲಯವನ್ನು ನೀವು ಒಮ್ಮೆ ಆದರೂ ಭೇಟಿ ಕೊಡಲೇಬೇಕು. ಅಷ್ಟು ಸುಂದರವಾದ ದೇವಾಲಯ. ಇದರ ಹತ್ತಿರದಲ್ಲೇ ತುಪ್ಪದ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ತೋರಿಸಿದ್ದೀನಿ. ಇಲ್ಲಿ ಕೂಡ ಹತ್ತಿರದಲ್ಲೇ 2 ದೇವಸ್ಥಾನಗಳನ್ನು ನೋಡಬಹುದು. ಮತ್ತೊಂದು ಹೊರಭಾಗದಲ್ಲಿ ಮೈಸೂರು ಆರ್ಟ್ ಪರಿಶುದ್ಧವಾದ ಚಿನ್ನದಿಂದ ರಂಗನಾಥ ಸ್ವಾಮಿಯನ್ನು ಚಿತ್ರಿಸಿರುವುದನ್ನು, ಪೇಂಟ್ ಮಾಡಿರುವುದನ್ನು ಕೂಡ ಇಲ್ಲಿ ನೋಡಬಹುದು. ಆ ಕಾಲದಲ್ಲಿ ಬಹಳ ಅದ್ಭುತವಾಗಿ ಚಿನ್ನದ ಲೇಪನದಿಂದ ಮಾಡಿರುವಂತಹ ಒಂದು ಫೋಟೋ ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತೊಮ್ಮೆ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ನಾವು ಮಾಡಬಹುದು. ಇದು ಪೂಜೆ ಹಬ್ಬಗಳ ಸಂದರ್ಭಗಳಲ್ಲಿ ಈ ಸಿಂಹದ ಮೇಲೆ ವಿಗ್ರಹಗಳನ್ನು ಕೂರಿಸಿ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ಕಂಬವನ್ನು ಕೂಡ ಇಲ್ಲಿ ನೋಡ್ಬೋದು. ಕಂಬದ ಒಂದೊಂದು ಭಾಗದಲ್ಲೂ ಕೂಡ ಅದ್ಭುತವಾದಂಥ ಶಿಲ್ಪಿಯ ಒಂದು ಕೈಚಳಕ ನೋಡಬಹುದು. ಇಲ್ಲಿ ಒಂದು ಕಂಬವನ್ನು ತಿರುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಇದು ಬಹಳ ಪ್ರಾಚೀನ ದೇವಾಲಯ ಆದ್ದರಿಂದ ಇದು ಹಾಳಾಗಬಹುದು ಅನ್ನೋ ಕಾರಣದಿಂದ ಅದನ್ನು ಭದ್ರಗೊಳಿಸಿದ್ದಾರೆ. ಆದರೂ ಕೂಡ ಪ್ರಯತ್ನ ಪಡೋದಂತೂ ತಪ್ಪುವುದೇ ಇಲ್ಲ. ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಿ ನೋಡ್ತಾ ಇರ್ತಾರೆ. ತಿರುಗಿಸೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅಂತ. ಈ ದೇವಸ್ಥಾನದ ಬಗ್ಗೆ ನಾನು ಕೊಟ್ಟಿರುವಂಥ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶ್ರೀ ರಂಗನಾಥ ಸ್ವಾಮಿಯ ಆಶೀರ್ವಾದವನ್ನು ನೀವು ಕೂಡ ಪಡ್ಕೊಳ್ಬೋದು. ಮತ್ತು ದೇವಸ್ಥಾನದ ಹೊರಭಾಗದಲ್ಲಿ ನವಗ್ರಹಗಳ ಒಂದು ದೇವಸ್ಥಾನ ಕೂಡ ಇಲ್ಲಿ ಇದೆ. ಇಲ್ಲಿ ವೈಕುಂಠ ಏಕಾದಶಿಯ ಸಮಯದಲ್ಲಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತೆ. ವಂದನೆಗಳು ಫ್ರೆಂಡ್ಸ್. ದಯವಿಟ್ಟು ಶೇರ್ ಮಾಡಿ.